ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಶ್ವ ವೇದಿಕೆಯಲ್ಲಿ ಮತ್ತೆ ಭಗ್ನಗೊಂಡಿದೆ ಪಾಕಿಸ್ತಾನದ ಕನಸು. ಸೇಡಿನ ಸಮರದಲ್ಲಿ ಮತ್ತೆ ಭರ್ಜರಿ ಜಯವನ್ನ ಸಾಧಿಸಿದೆ ಭಾರತ. ಶಿವರಾತ್ರಿ ದಿನವೇ ಪಾಕ್ಗೆ ಮಣ್ಣು ಮುಟ್ಟಿಸಿದೆ ಭಾರತ. ವಿಶ್ವ ವೇದಿಕೆಯಲ್ಲಿ ಮತ್ತೆ ಭಗ್ನಗೊಂಡಿದೆ ಪಾಕಿಸ್ತಾನದ ಕನಸು. ಸೇಡಿನ ಸಮರದಲ್ಲಿ ಮತ್ತೆ ಭರ್ಜರಿಯಾಗಿ ಗೆದ್ದು ಬೀಗಿದೆ ಭಾರತ. ಶಿವರಾತ್ರಿ ದಿನವೇ ಪಾಕಿಸ್ತಾನವನ್ನ ಮಣ್ಣು ಮುಟ್ಟಿಸಿದೆ ಭಾರತ. ಪಾಕ್ ಭೇಟಿಯಾಡಿ ಸೂಪರ್ 8ಗೆ ಭಾರತ ಈಗಾಗಲೇ ಲಗ್ಗೆ ಇಟ್ಟಿದೆ. ಪಾಕ್ ವಿರುದ್ಧ ಭಾರತಕ್ಕೆ 61 ರನ್ಗಳ ಐತಿಹಾಸಿಕ ಗೆಲುವು ಸಿಕ್ಕಿದೆ. ಮೊದಲು ಬ್ಯಾಟ್ ಮಾಡಿ 175 ರನ್ ಸಿಡಿಸಿದ್ದ ಭಾರತ ಕೇವಲ 114 ರನ್ಗಳಿಗೆ ಸರ್ವ ಪತನವನ್ನ ಕಂಡಿದೆ ಪಾಕಿಸ್ತಾನ. ಬ್ಯಾಟಿಂಗ್ನಲ್ಲಿ ರುದ್ರಾವತಾರವನ್ನ ತಾಳಿದ ಇಶಾನ್ ಕಿಶನ್. ಭಾರತೀಯ ಬೌಲರ್ಗಳ ತಾಂಡವಕ್ಕೆ ಪಾಕಿಸ್ತಾನ ಈಗಾಗಲೇ ಬೆಚ್ಚಿ ಬಿದ್ದಿದೆ. ಬುಮ್ರಾ ಪಾಂಡ್ಯ ಫೇಸ್ ಜಾಲಕ್ಕೆ ಪಾಕಿಸ್ತಾನ ಸಿಲುಕಿದೆ. ಭಾರತದ ಪರ ಇಶಾನ್ 77, ಸೂರ್ಯ 32 ರನ್ನನ್ನು ಗಳಿಸಿದ್ರು. ಶ್ರೀಲಂಕಾದ ಕೊಲಂಬೋದಲ್ಲಿ ನಡೆದಂತಹ ಪಂದ್ಯ ಇದು. ಸೂರ್ಯಕುಮಾರ್ 32, ಶಿವಮ್ ದುಬೆ 27. ಭಾರತದ ಪರ ರಿಂಕು ಸಿಂಗ್ 11 ರನ್ನನ್ನು ಗಳಿಸಿದ್ರು. ಟೀಂ ಇಂಡಿಯಾ 20 ಓವರ್ಗಳಲ್ಲಿ 175/7 ಗಳಿಸಿತ್ತು. ಈಗಾಗಲೇ ಇವತ್ತು ಭಾರತ ಅಂದರೆ ನಿನ್ನೆ ನಡೆದಂತಹ ಪಂದ್ಯದಲ್ಲಿ ಭಾರತ ಗೆದ್ದು ಬೀಗಿರೋದ್ರಿಂದ ಫ್ಯಾನ್ಸ್ಗಳು ಕೂಡ ಈಗಾಗಲೇ ಸಂಭ್ರಮಿಸ್ತಾ ಇದ್ದಾರೆ. T20 ವಿಶ್ವಕಪ್ಗೂ ಮುನ್ನ ಬಹಿಷ್ಕಾರದ ಹೈಡ್ರಾಮಾ ಮಾಡಿದಂತಹ ಪಾಕಿಸ್ತಾನ್ಗೆ ಈಗ ಟೀಂ ಇಂಡಿಯಾ ಮುಟ್ಟಿ ನೋಡಿಕೊಳ್ಳುವಂತೆ ಉತ್ತರವನ್ನು ನೀಡಿದೆ. ವಿಶ್ವಕಪ್ ಪಂದ್ಯಗಳಲ್ಲಿ ಯಾವತ್ತೂ ಕೂಡ ಭಾರತಕ್ಕೆ ಸವಾಲಾಗದ ಪಾಕ್ ತಂಡ ನಿನ್ನೆ ನಡೆದಂತಹ T20 ವಿಶ್ವಕಪ್ ಪಂದ್ಯದಲ್ಲೂ ಕೂಡ ಸುಲಭದಲ್ಲಿ ಮಂಡಿಯೂರಿತು. ಇದರೊಂದಿಗೆ ಟೂರ್ನಿಯಲ್ಲಿ ಹ್ಯಾಟ್ರಿಕ್ ಗೆಲುವನ್ನು ತನ್ನದಾಗಿಸಿಕೊಂಡ ಭಾರತ ಸೂಪರ್ 8 ಹಂತಕ್ಕೆ ಈಗಾಗಲೇ ಪ್ರವೇಶವನ್ನು ಕೂಡ ಮಾಡಿದೆ. ತನ್ನ ಸ್ಪಿನ್ ಅಸ್ತ್ರದ ಮೂಲಕ ಭಾರತೀಯರನ್ನ ಕಟ್ಟಿ ಹಾಕಬಹುದು ಅಂತ ಅಂದ್ಕೊಂಡಿದ್ದಂತಹ ಪಾಕಿಸ್ತಾನ ಟಾಸ್ ಗೆದ್ದು ಫೀಲ್ಡ್ಗೆ ಆಯ್ಕೆ ಮಾಡಿಕೊಂಡಿತು. ಆದರೆ ಇಶಾನ್ ಕಿಶನ್ ಅಬ್ಬರ ಇತರ ಬ್ಯಾಟರ್ಗಳ ಸಮಯೋಚಿತ ಆಟದ ನೆರವಿನಿಂದ ಭಾರತ 7 ವಿಕೆಟ್ಗೆ 175 ರನ್ನನ್ನು ಕಲೆ ಹಾಕ್ತು. ಈ ಮೊತ್ತ ಕಡಿಮೆ ಆಯಿತೆ ಎಂದು ಅಭಿಮಾನಿಗಳು ಚಿಂತೆಗೀಡಾದರೂ ಕೂಡ ಭಾರತೀಯ ಬೌಲರ್ಗಳು ಅದಕ್ಕೆ ಆಸ್ಪದವನ್ನ ಕೊಡಲಿಲ್ಲ. ಪಾಕಿಸ್ತಾನವನ್ನ 18 ಓವರ್ಗಳಲ್ಲಿ 114 ರನ್ಗೆ ಆಲ್ಔಟ್ ಮಾಡಿ 61 ರನ್ಗಳಲ್ಲಿ ಈಗಾಗಲೇ ವಿಜಯಲಕ್ಷ್ಮಿಯನ್ನ ತಮ್ಮದಾಗಿಸಿಕೊಂಡು ಅಂದರೆ ವಿಜಯವನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಭಾರತ ಟೀಮ್. ಮೊದಲ ಓವರ್ನಲ್ಲೇ ಅಭಿಷೇಕ್ ಶರ್ಮಾ 0ಗೆ ಔಟ್ ಆದಾಗ ಭಾರತದ ಪಾಳ್ಯದಲ್ಲಿ ಎಲ್ಲೋ ಒಂದು ಕಡೆ ಆತಂಕ ಮನೆ ಮಾಡಿತು. ನಾವು ಗೆಲ್ತೀವೋ ಇಲ್ವೋ ಅಂತ ಹೇಳಿ ಭಾರತದ ಆಟಗಾರರಲ್ಲಿ ಎಲ್ಲೋ ಒಂದು ಕಡೆ ಆತಂಕವನ್ನ ಮನೆ ಮಾಡಿತು. ಇನ್ನು 2ನೇ ಓವರ್ನಿಂದ ಅಬ್ಬರಿಸಲು ಶುರುವಿಟ್ಟಂತಹ ಇಶಾನ್ ಕಿಶನ್ ಅವರು ತಂಡಕ್ಕೆ ಚೇತರಿಕೆಯನ್ನು ನೀಡಿದ್ರು. ಪವರ್ ಪ್ಲೇನಲ್ಲಿ ತಂಡದ ಸ್ಕೋರ್ 1 ವಿಕೆಟ್ಗೆ 52 ಇತ್ತು. ಪಹಲ್ಗಾಮ್ ದಾಳಿಯ ಕರಿನೆರಳು ಇನ್ನೂ ಕೂಡ ಜೀವಂತವಾಗಿದೆ. ಮೈದಾನದಲ್ಲಿ ಸೂರ್ಯ ಪಡೆ ಕೈ ಕೊಟ್ಟಿಲ್ಲ, ಅಂದ್ರೆ ಹ್ಯಾಂಡ್ ಶೇಕ್ ಅನ್ನ ಮಾಡಿಲ್ಲ. ಕಳೆದ ಬಾರಿಯೂ ಕೂಡ ಹ್ಯಾಂಡ್ ಶೇಕ್ ಅನ್ನ ಮಾಡಿರಲಿಲ್ಲ. ಹಸ್ತಲಾಘನವನ್ನ ನಿರಾಕರಿಸಿ ಪಾಕ್ಗೆ ಶಾಕ್ ಕೊಟ್ಟಿದೆ ಭಾರತ ತಂಡ. ಪಾಕ್ಗೆ ಅಂದ್ರೆ ಪಾಕಿಸ್ತಾನಕ್ಕೆ ಭಾರತೀಯರು ನೋ ಶೇಕ್ ಹ್ಯಾಂಡ್, ಅಂದ್ರೆ ಕಳೆದ ಬಾರಿಯೂ ಕೂಡ ಶೇಕ್ ಹ್ಯಾಂಡ್ ಅನ್ನ ಕೊಟ್ಟಿರಲಿಲ್ಲ, ಈ ಬಾರಿಯೂ ಕೂಡ ಶೇಕ್ ಹ್ಯಾಂಡ್ ಅನ್ನ ಕೊಟ್ಟಿರಲಿಲ್ಲ. ಪಹಲ್ಗಾಮ್ ದಾಳಿಯ ಕರಿನೆಳೆದು ಇನ್ನೂ ಕೂಡ ಜೀವಂತವಾಗಿದೆ. ಹೋದ ಬಾರಿಯೂ ಕೂಡ ಶೇಕ್ ಹ್ಯಾಂಡ್ ಅನ್ನ ಕೊಟ್ಟಿರಲಿಲ್ಲ, ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಈ ಬಾರಿ ಆದರೂ ಶೇಕ್ ಹ್ಯಾಂಡ್ ಅನ್ನ ಕೊಟ್ಟು ಆಟವನ್ನ ಮುಂದುವರಿಸ್ತಾರಾ ಅಂತ ಹೇಳಿ ಸಾಕಷ್ಟು ಕುತೂಹಲ ಮೂಡಿಸಿತ್ತು. ಆದರೆ ಈ ಬಾರಿಯೂ ಕೂಡ ಶೇಕ್ ಹ್ಯಾಂಡ್ ಅನ್ನ ಕೊಟ್ಟಿಲ್ಲ. ನಿನ್ನೆ ನಡೆದಂತಹ T20 ವಿಶ್ವಕಪ್ ಪಂದ್ಯದಲ್ಲಿ ಪಾಕಿಸ್ತಾನ ಆಟಗಾರರಿಗೆ ಭಾರತೀಯರು ಹಸ್ತಲಾಘನವನ್ನು ನೀಡಲು ನಿರಾಕರಿಸಿದ್ರು, ಅಂದರೆ ಶೇಕ್ ಹ್ಯಾಂಡ್ ಅನ್ನ ನೀಡಲು ನಿರಾಕರಿಸಿದ್ದಾರೆ. ಟಾಸ್ ಸಮಯದಲ್ಲಿ ಭಾರತದ ನಾಯಕ ಸೂರ್ಯಕುಮಾರ್ ಯಾದವ್ ಹಾಗೂ ಪಾಕಿಸ್ತಾನದ ನಾಯಕ ಸಲ್ಮಾನ್ ಅಲಿ ಅವರು ಏನಿದ್ರು ಹಸ್ತಲಾಘನವನ್ನ ಮಾಡಲಿಲ್ಲ. ಈ ಮೂಲಕ ಕಳೆದ ವರ್ಷ ಏಷ್ಯಾ ಕಪ್ನಲ್ಲಿ ಆರಂಭಗೊಂಡಿದ್ದಂತಹ ನೋ ಶೇಕ್ ಹ್ಯಾಂಡ್ ಪದ್ಧತಿ ಏನಿತ್ತು ಅದನ್ನು ಕೂಡ ಈ ಬಾರಿಯೂ ಕೂಡ ಮುಂದುವರಿಸಿದ್ದಾರೆ. ಅಂದರೆ ಲಾಸ್ಟ್ ಬಾರಿಯೂ ಕೂಡ ಶೇಕ್ ಹ್ಯಾಂಡ್ ಅನ್ನ ಕೊಟ್ಟಿರಲಿಲ್ಲ, ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ನಿನ್ನೆ ಏನು ಈ ಪಂದ್ಯ ಆರಂಭ ಆಯಿತು ಅಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ಊಹಾಪೋಹಗಳು ಕೂಡ ಹರಿದಾಡ್ತಾ ಇತ್ತು. ಈ ಬಾರಿ ಆದರೂ ಶೇಕ್ ಹ್ಯಾಂಡ್ ಕೊಡ್ತಾರಾ ಅನ್ನುವ ಮಾತುಗಳು ಕೂಡ ಹರಿದಾಡ್ತಾ ಇತ್ತು, ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸ ಆಗಿತ್ತು. ಆದರೆ ಈ ಬಾರಿಯೂ ಕೂಡ ಶೇಕ್ ಹ್ಯಾಂಡ್ ಅನ್ನ ಕೊಟ್ಟಿಲ್ಲ, ಶೇಕ್ ಹ್ಯಾಂಡ್ ಅನ್ನ ಕೊಡದೆ ಆಟವನ್ನ ಮುಂದುವರಿಸಿದ್ದಾರೆ. ಭಾರತ ಈಗಾಗಲೇ ಗೆದ್ದು ಬೀಗಿದೆ. ಪಾಕ್ನ ಪತನಕ್ಕೆ ಹಾರ್ದಿಕ್ ಪಾಂಡ್ಯ ಮೊದಲ ಓವರ್ನಲ್ಲೇ ನಾಂದಿ ಹಾಡಿದ್ರು. ಫರ್ಫಾನ್ 0ಗೆ ಔಟ್ ಆದ್ರು. 2ನೇ ಓವರ್ನಲ್ಲಿ ಸೈಮ್ ಆಯುಬ್ ಹಾಗೂ ನಾಯಕ ಸಲ್ಮಾನ್ ಆಗಾಗೆ ಪೆವಿಲಿಯನ್ ಹಾದಿಯನ್ನ ತೋರಿಸಿಕೊಟ್ಟಂತಹ ಬೂಮ್ರಾ ಪಾಕ್ ಚೇತರಿಸಿಕೊಳ್ಳದಂತೆ ನೋಡಿಕೊಂಡ್ರು. ಬಾಬರ್ ಆಜಮ್ 5ನೇ ಓವರ್ನಲ್ಲಿ ಔಟ್ ಆದ ಬಳಿಕ ಪಾಕ್ಗೆ ಏಕೈಕ ಆಸರಿಯಾಗಿದ್ದು
ಉಸ್ಮಾನ್ ಖಾನ್ ಮಾತ್ರ. ಅವರು 34 ಎಸೆತಕ್ಕೆ 44 ರನ್ ಅನ್ನು ಸಿಡಿಸಿದ್ರು ಕೂಡ ತಂಡಕ್ಕೆ ಗೆಲುವು ಸಿಗಲಿಲ್ಲ. ಪೆವಿಲಿಯನ್ ಪರೇಡ್ ನಡೆಸಿದ ತಂಡ ಯಾವುದೇ ಹೋರಾಟವನ್ನು ನಡೆಸದೆ ಸೋಲೊಪ್ಕೊಂಡಿತು. ಹಾರ್ದಿಕ್ ಬುಮ್ರಾ, ಅಕ್ಷರ್ ವರುಣ್ ತಲಾ 2 ವಿಕೆಟ್ಗಳನ್ನು ಕೂಡ ಈಗಾಗಲೇ ಕಬಳಿಸಿದ್ದಾರೆ. ಟೀಂ ಇಂಡಿಯಾ ಗೆದ್ದಿರೋದ್ರಿಂದ ಭಾರತದಲ್ಲಿ ಈಗಾಗಲೇ ಸಾಕಷ್ಟು ಸಂಭ್ರಮ ಕೂಡ ಮನೆ ಮಾಡಿದೆ. ಎಲ್ಲರೂ ಕೂಡ ಈಗಾಗಲೇ ಅಂದರೆ ಪಂದ್ಯ ಆರಂಭ ಆಗೋಕ್ಕೂ ಮುನ್ನ ನಿನ್ನೆ ಶಿವರಾತ್ರಿ ಕೂಡ ಇದ್ದಿದ್ದರಿಂದ ಪಂದ್ಯ ಆರಂಭ ಆಗೋಕ್ಕೂ ಮುನ್ನ ಸಾಕಷ್ಟು ಪ್ರಾರ್ಥನೆಯನ್ನು ಮಾಡಿದರು. ಬೆಳಗ್ಗೆಯಿಂದಲೂ ಕೂಡ ಉಪವಾಸ ಇದ್ದು ಭಾರತ ಹೇಗಾದರೂ ಮಾಡಿ ಗೆಲ್ಲೇಬೇಕು, ಪಾಕಿಸ್ತಾನದ ವಿರುದ್ಧ ಗೆಲ್ಲೇಬೇಕು ಅಂತ ಹೇಳಿ ಸಾಕಷ್ಟು ಹೋಮ ಹವನಗಳನ್ನು ಕೂಡ ಮಾಡಿದರು, ಅಭಿಷೇಕವನ್ನು ಕೂಡ ಮಾಡಿದರು. ಈಗ ಅವರ ಪೂಜೆಯೆಲ್ಲ ಫಲಿಸಿತು ಅಂತಲೇ ಹೇಳಬಹುದು. ಪಾಕಿಸ್ತಾನದ ವಿರುದ್ಧ ಭಾರತಕ್ಕೆ ಭರ್ಜರಿ ಗೆಲುವು ಹಿನ್ನೆಲೆ ಎಲ್ಲರೂ ಕೂಡ ಸಂಭ್ರಮಿಸ್ತಾ ಇದ್ದಾರೆ. ಪಾಕಿಸ್ತಾನದ ವಿರುದ್ಧದ ಗೆಲುವು ದೇಶದಾದ್ಯಂತ ಸಂಭ್ರಮಾಚರಣೆಗೆ ಕಾರಣವಾಗಿದೆ. ಎಲ್ಲರೂ ಕೂಡ ಸಂಭ್ರಮಿಸ್ತಾ ಇದ್ದಾರೆ. ಕ್ರಿಕೆಟ್ ಫ್ಯಾನ್ಸ್ ರಾತ್ರಿ ಇಡೀ ರಸ್ತೆಯಲ್ಲಿ ಕುಣಿದು ಸಂಭ್ರಮಿಸಿದ್ದಾರೆ, ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಪಟಾಕಿಯನ್ನ ಸಿಡಿಸಿ ಸಿಹಿ ಹಂಚಿ ದೇಶದಾದ್ಯಂತ ಸಂಭ್ರಮಾಚರಣೆಯನ್ನ ಮಾಡಲಾಗಿದೆ, ಸಂಭ್ರಮಿಸಲಾಗಿದೆ. ಯುವಜನತೆ ದೇಶದ ಪರ ಘೋಷಣೆಯನ್ನ ಕೂಗಿ ಜೈಕಾರವನ್ನ ಹಾಕಿ ಸಂಭ್ರಮಿಸಿದ್ದಾರೆ. ಭಾರತಕ್ಕೆ ಜೈ ಅಂತ ಹೇಳಿ ಸಂಭ್ರಮಿಸಿದ್ದಾರೆ. ಬೆಂಗಳೂರು ಸೇರಿದಂತೆ ಪ್ರಮುಖ ನಗರಗಳಲ್ಲಿ ಹರ್ಷೋದ್ಗಾರ ವ್ಯಕ್ತವಾಗಿದೆ. ಎಲ್ಲರೂ ಕೂಡ ಖುಷಿಯಿಂದ, ಆದರೆ ನಾವು ಈ ಪಂದ್ಯ ಆರಂಭ ಆಗೋಕ್ಕೂ ಮುನ್ನ ಫ್ಯಾನ್ಸ್ ಅಲ್ಲಿ ಎಷ್ಟು ಕ್ರೇಜ್ ಇತ್ತು, ಎಷ್ಟು ಎಕ್ಸೈಟ್ಮೆಂಟ್ ಇತ್ತು ಅನ್ನೋದನ್ನ ನಿನ್ನೆಯೂ ಕೂಡ ನಾವು ಗಮನಿಸಿದ್ವಿ. ಈಗ ಪಾಕಿಸ್ತಾನದ ವಿರುದ್ಧ ಭಾರತ ಗೆದ್ದಾದ ನಂತರ ಫ್ಯಾನ್ಸ್ ಎಷ್ಟು ಸಂಭ್ರಮಿಸ್ತಾ ಇದ್ದಾರೆ ಅನ್ನೋದನ್ನ ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಭಾರತದ ಒಂದು ಫ್ಲಾಗ್ ಅನ್ನ ಹಿಡಿದುಕೊಂಡು ಎಲ್ಲರೂ ಕೂಡ ಸಂಭ್ರಮಿಸ್ತಾ ಇದ್ದಾರೆ, ಪಟಾಕಿ ಹಚ್ಚಿದ್ದಾರೆ, ಅದರ ಜೊತೆಗೆ ಸಿಹಿ ಹಂಚು ಕೂಡ ಸಂಭ್ರಮಿಸ್ತಾ ಇದ್ದಾರೆ. ರಸ್ತೆಯಲ್ಲಿ ಯಾವ ರೀತಿ ಕುಡಿತಾ ಇದ್ದಾರೆ, ಯಾವ ರೀತಿ ಸಂಭ್ರಮಿಸ್ತಾ ಇದ್ದಾರೆ ಅನ್ನೋದನ್ನ ನೀವು ಕೂಡ ಗಮನಿಸ್ತಾ ಇರಬಹುದು. ಕೊನೆಗೂ ಇದೀಗ ಫ್ಯಾನ್ಸ್ನ ಕೋರಿಕೆ ಏನಿತ್ತು, ಫ್ಯಾನ್ಸ್ನ ಪೂಜೆ ಏನಿತ್ತು, ಆ ಪೂಜೆ ಫಲ ಸಿಕ್ಕಿದೆ ಅಂತಾನೆ ಹೇಳಬಹುದು. ಅಂದರೆ ಇಲ್ಲಿ ಮತ್ತೊಂದು ವಿಚಾರ ಗಮನಿಸಬೇಕಾದಂತಹ ಅಂಶ ಏನು ಅಂತ ಅಂದರೆ, ನಾವು ಇದುವರೆಗೂ ಕೂಡ ಪಾಕಿಸ್ತಾನದ ಜೊತೆ 9 ಬಾರಿ ಆಟ ಆಡಿದ್ವಿ, ಒಂದೇ ಒಂದು ಬಾರಿ ಪಾಕಿಸ್ತಾನ ಗೆದ್ದಿತ್ತು, 8 ಬಾರಿಯೂ ಕೂಡ ನಾವೇ ಗೆದ್ದಿದ್ದೀವಿ ಅನ್ನೋದು ಒಂಥರ ಹೆಮ್ಮೆಯ ವಿಚಾರ, ಖುಷಿಯ ವಿಚಾರ ಅಂತಾನೆ ಹೇಳಬಹುದು. ಫ್ಯಾನ್ಸ್ ಕೂಡ ಇದೀಗ ಪಾಕಿಸ್ತಾನದ ವಿರುದ್ಧ ಭಾರತ ಗೆದ್ದಿರೋದ್ರಿಂದ ನಿಜವಾಗ್ಲೂ ಕೂಡ ಎಷ್ಟರ ಮಟ್ಟಿಗೆ ಖುಷಿ ಪಡ್ತಾ ಇದ್ದಾರೆ ಅನ್ನೋದನ್ನ ನೀವು ಕೂಡ ಗಮನಿಸ್ತಾ ಇರಬಹುದು. ರಸ್ತೆಗಳಲ್ಲೂ ಕೂಡ ನಮ್ಮ ಭಾರತದ ಫ್ಲಾಗ್ ಅನ್ನ ಹಿಡಿದುಕೊಂಡು ಸಂಭ್ರಮಿಸ್ತಾ ಇದ್ದಾರೆ. ಪಾಕಿಸ್ತಾನದ ವಿರುದ್ಧ ಭಾರತಕ್ಕೆ ಭರ್ಜರಿ ಗೆಲುವು ಸಿಕ್ಕಿದೆ. ಆ ಹಿನ್ನೆಲೆಯಲ್ಲಿ ಒಂದ್ ಕಡೆ ಫ್ಯಾನ್ಸ್ ಸಂಭ್ರಮಿಸ್ತಾ ಇದ್ರೆ, ಟೀಂ ಇಂಡಿಯಾಗೆ ಇದೀಗ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸೇರಿದಂತೆ ಸಾಕಷ್ಟು ಗಣ್ಯರು ಶುಭಾಶಯವನ್ನ ಕೋರಿದ್ದಾರೆ. ಉಪಮುಖ್ಯಮಂತ್ರಿ ಡಿಸಿಎಂ ಡಿಕೆ ಶಿವಕುಮಾರ್ ಅಂದ್ರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೂಡ ಈಗಾಗಲೇ ಶುಭ ಹಾರೈಸಿದ್ದಾರೆ. ಪ್ರಹ್ಲಾದ್ ಜೋಶಿ, ನಿಖಿಲ್ ಕುಮಾರಸ್ವಾಮಿ, ವೀರೇಂದ್ರ ಸೆಹ್ವಾಗ್ ಕೂಡ ಈಗಾಗಲೇ ಟ್ವೀಟ್ ಮೂಲಕ ಶುಭಾಶಯವನ್ನ ಕೋರಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಟ್ವೀಟ್ ಮೂಲಕ ಶುಭ ಹಾರೈಸಿದ್ದಾರೆ. ಟೀಂ ಇಂಡಿಯಾ ಈಗಾಗಲೇ ಗೆದ್ದು ಬೇರಿದೆ. 9 ಬಾರಿ ನಾವು ಪಾಕಿಸ್ತಾನದ ಜೊತೆ ಆಟವನ್ನ ಆಡಿದ್ವಿ, 1 ಬಾರಿ ಮಾತ್ರ ಪಾಕಿಸ್ತಾನ ಗೆದ್ದಿತ್ತು. 8 ಬಾರಿಯೂ ಕೂಡ ನಾವು ಪಾಕಿಸ್ತಾನದ ವಿರುದ್ಧ ಗೆದ್ದು ಬೀಗಿದ್ದೇವೆ. ಅಂದ್ರೆ ಇಂಡಿಯಾ ಟೀಮ್ ಈಗಾಗಲೇ ಗೆದ್ದು ಬೀಗಿದೆ. ನಿನ್ನೆ ನಡೆದಂತಹ ಪಂದ್ಯ ರಣರೋಚಕ ಪಂದ್ಯ ಅಂತಾನೆ ಹೇಳಬಹುದು. ಈ ಪಂದ್ಯದಲ್ಲಿ ಭಾರತ ಈಗಾಗಲೇ ಗೆದ್ದು ಬಿದ್ದಿದೆ. ಒಂದು ಕಡೆ
ಫ್ಯಾನ್ಸ್ ಸಂಭ್ರಮಿಸ್ತಾ ಇದ್ರೆ ಮತ್ತೊಂದು ಕಡೆ ರಾಜಕಾರಣಿಗಳು ಕೂಡ ಶುಭ ಕೋರಿದ್ದಾರೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. HD ಕುಮಾರಸ್ವಾಮಿ, DCM DK ಶಿವಕುಮಾರ್ ಸೇರಿದಂತೆ ಸಾಕಷ್ಟು ಗಣ್ಯರು ಇಲ್ಲಿ ಶುಭ ಕೋರಿದ್ದಾರೆ. ಅಂದ್ರೆ ಯಾವ ರೀತಿ ಆಟ ಆಡಿದ್ರು, ಯಾವ ರೀತಿ ಗೆಲುವನ್ನ ತಂದು ಕೊಟ್ಟಿದ್ದಾರೆ, ನಮಗೆ ಎಷ್ಟು ಹೆಮ್ಮೆ ಅನಿಸ್ತಾ ಇದೆ, ಎಷ್ಟು ಖುಷಿ ಅನಿಸ್ತಾ ಇದೆ ಅನ್ನುವ ಎಲ್ಲಾ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಿ ಟ್ವೀಟ್ ಮೂಲಕ ಹಲವಾರು ಗಣ್ಯರು ಶುಭಾಶಯವನ್ನ ಕೋರಿರುವಂತದ್ದನ್ನ ಗಮನಿಸ್ತಾ ಇರಬಹುದು. ನಿಖಿಲ್ ಕುಮಾರಸ್ವಾಮಿ, DCM DK ಶಿವಕುಮಾರ್, ಪ್ರಹ್ಲಾದ್ ಜೋಶಿ ಜೊತೆಗೆ ವೀರೇಂದ್ರ ಸೆಹ್ಗಾವ್ ಸೇರಿದಂತೆ ಸಾಕಷ್ಟು ಗಣ್ಯರು ಶುಭಾಶಯವನ್ನ ಕೋರಿದ್ದಾರೆ. ಮತ್ತೊಂದು ಕಡೆ ಫ್ಯಾನ್ಸ್ ಕೂಡ ಈ ಟೀಮ್ ಇಂಡಿಯಾ ಗೆದ್ದಿರೋದಕ್ಕೆ ಸಾಕಷ್ಟು ಸಂಭ್ರಮಿಸ್ತಾ ಇದ್ದಾರೆ. ಸಿಹಿ ಹಂಚಿ, ಪಟಾಕಿ ಸಿಡಿಸಿ, ರಾತ್ರಿ ಪೂರ ನಿದ್ದೆ ಮಾಡಿಲ್ಲ. ಅಂದ್ರೆ ಕೆಲವೊಂದಷ್ಟು ಹರಕೆಗಳನ್ನ ಕೂಡ ಕಟ್ಕೊಂಡಿದ್ರು. ಏನಾದ್ರೂ ಈ ಬಾರಿ ನಾವು ಇಂಡಿಯಾ ಗೆದ್ರೆ ಈ ರೀತಿ ಹರಕೆಯನ್ನ ತೀರಿಸ್ತೀವಿ ಅಂತ ಹೇಳಿ ಫ್ಯಾನ್ಸ್ ಈಗಾಗಲೇ ಹರಕೆಯನ್ನ ಕೂಡ ಕಟ್ಕೊಂಡಿದ್ರು. ಇಂಡಿಯಾ ಈಗಾಗಲೇ ಗೆದ್ದಿರೋದ್ರಿಂದ ಫ್ಯಾನ್ಸ್ ಇಂಡಿಯಾ ಫ್ಲಾಗ್ ಅನ್ನ ಹಿಡಿದುಕೊಂಡು ರಸ್ತೆಯಲ್ಲೇ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರೇಮ್. ಪ್ರೇಮ್, ಹೆಂಗಿತ್ತು ರಣರೋಚಕ ಪಂದ್ಯ? ಸೆಲೆಬ್ರೇಷನ್ ಹೇಗಿತ್ತು? ಯಾರ್ಯಾರು ಶುಭ ಕೋರಿದ್ದಾರೆ? ನಿಜ ತೇಜಸ್ವಿನಿ, ರಣರೋಚಕ ಜಯ. ಯಾಕಂತ ಹೇಳಿದ್ರೆ ಹೀನಾಯ ಸೋಲು ಪಾಕಿಸ್ತಾನಕ್ಕೆ. ಟೀಮ್ ಇಂಡಿಯಾ ವಿರುದ್ಧ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಪಾಕ್ಗೆ ಲೋ ವೋಲ್ಟೇಜ್ ಆಟ ಆಗಿದೆ. ಭಾರತಕ್ಕೆ ಗೆಲುವಿನ ನಾಗಲೋಟ ಮತ್ತೆ ಮುಂದುವರೆದ. ಯಾಕಂತ ಹೇಳಿದ್ರೆ ಈಗಾಗಲೇ ನಾವು 8 ಪಂದ್ಯಗಳಲ್ಲಿ 7 ಗೆದ್ದಿದ್ವಿ. ಈಗ 9ನೇ ಗೆಲುವು ದಾಖಲಾಗಿದೆ. ಹಾಗಾಗಿ ಇವ್ರು ಯಾವತ್ತೂ ಕೂಡ ರೈವಲ್ರಿ ಅಂತ ಹೇಳ್ತಾರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅನ್ನ. ಅದನ್ನ ನಾಯಕ ಕೂಡ ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ತಳ್ಳಿ ಹಾಕಿದ್ರು. ರೈವಲ್ರಿ ಅಲ್ಲ, ಅವ್ರು ನಮಗೆ ಕೌಂಟ್ಲೆಸ್ ಅನ್ನೋ ರೀತಿ ಹೇಳಿದ್ರು. ಅದು ನಿನ್ನೆ ಕೂಡ ಮತ್ತೆ ಸಾಬೀತಾಗಿದೆ. ಯಾಕಂದ್ರೆ ಸ್ಪಿನ್ ಸ್ನೇಹಿ ಪಿಚ್ ಅಂತ ಹೇಳ್ತೀವಿ, ಆ ಪಿಚ್ ಅಲ್ಲಿ ನಿಧಾನಗತಿಯ ಬ್ಯಾಟಿಂಗ್ ಆಡ್ಬೇಕಿತ್ತು. ಎಲ್ಲೋ ಒಂದ್ ಕಡೆಗೆ ಪಾಕಿಸ್ತಾನ ತೋಡಿದ ಸ್ಪಿನ್ ಕೆಡ್ಡಕ್ಕೆ ಪಾಕಿಸ್ತಾನನೇ ಬಿತ್ತು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ 61 ರನ್ಗಳ ಭರ್ಜರಿ ಜಯನ್ನ ಸಾಧಿಸಿ ಈಗಾಗಲೇ ಭಾರತ ಸೂಪರ್ 8 ಹಂತವನ್ನ ಹಾಲಿ ಚಾಂಪಿಯನ್ ಇಂಡಿಯಾ ಈಗಾಗಲೇ ಪ್ರವೇಶ ಮಾಡಿದೆ. ಯಾಕಂದ್ರೆ ಸ್ಪಿನ್ ಅಸ್ತ್ರವನ್ನ ಇಟ್ಕೊಂಡು ಭಾರತವನ್ನ ಕಟ್ಟ ಹಾಕ್ತಿವಿ ಅಂತ ಹೇಳ್ಕೊಂಡ್ ಬಂದಿದ್ರು. ಆದ್ರೆ ಭಾರತ ನಿಜಕ್ಕೂ ಕೂಡ ಕಿಶನ್ ಅದ್ಭುತ ಬ್ಯಾಟಿಂಗ್, 77 ರನ್ನು. ಭಾರತ 175 ರನ್, 7 ವಿಕೆಟ್ ಗಳಿಸ್ಲಿಕ್ಕೆ ಅವರ ಪಾತ್ರ ಪ್ರಮುಖವಾಗಿರುತ್ತೆ. ಭಾರತದ ಇನ್ನೊಂದ್ ಕಡೆಗೆ ಭಾರತ ದಾಳಿಯನ್ನು ಕೂಡ 144 ರನ್ಗೆ ಆಲ್ಔಟ್ ಆಗಷ್ಟರ ಮಟ್ಟಿಗೆ ಬೌಲಿಂಗ್ ಮಾಡುತ್ತೆ. ಮೊದಲು ಟಾಸ್ ಗೆದ್ದ ಪಾಕಿಸ್ತಾನ ವಿಶ್ವಕಪ್ಗೂ ಮುನ್ನ ಹೈಡ್ರಾಮಾಗಳನ್ನ ಮಾಡಿತ್ತು. ಮೊದಲನೇದಾಗಿ ಹೇಳೋದಾದ್ರೆ ವಿಶ್ವಕಪ್ಗೂ ಮುನ್ನ ಸಾಕಷ್ಟು ಹೈಡ್ರಾಮಾಗಳನ್ನ ಮಾಡಿತ್ತು. ನಾವು ಭಾರತಕ್ಕೆ ಹೋಗೋದೇ ಇಲ್ಲ ಅಂತ ಹೇಳ್ತಾ ಇದ್ರು. ಅದಾದ ಬಳಿಕ ನಾವು ಭಾರತವನ್ನ ಬಹಿಷ್ಕರಿಸ್ತೀವಿ, ಭಾರತ ಜೊತೆ ಆಡ್ಬೇಕು ಅಂತ ಹೇಳಿದ್ರೆ ನೀವು ಬಾಂಗ್ಲಾದೇಶಿಗರಿಗೆ ಸಪೋರ್ಟ್ ಮಾಡ್ಬೇಕು, ಅವ್ರನ್ನ ಆಡಿಸ್ಬೇಕು, ಅದು ಇದು ಸಾಕಷ್ಟು ರೀಸನ್ ಗಳನ್ನ ಹೇಳ್ತಾ. ಆದ್ರೆ ಅದು ICC ಹಾಗೂ ಅಥವಾ BCCI ನಡುವೆ ಯಾವುದೇ ರೀತಿಯ ಹಿಂಜರಿಕೆ ಕಾಣದೇ ಇದ್ದಾಗ ಮತ್ತೆ ಬಾಲ ಮುದ್ರಕೊಂಡು ಆಡ್ಲಿಕ್ಕೆ ಶುರು ಆಯ್ತು. ಆಗ ನಾವು 5 ಸ್ಪಿನ್ನರ್ ದಾಳಿಯನ್ನ ಮಾಡ್ತೇವೆ, 18 ಓವರ್ ಸ್ಪಿನ್ ದಾಳಿನೇ ಮಾಡುತ್ತೆ. ಅದೇ ಪ್ರಕಾರವಾಗಿ ನಿನ್ನೆ, ಯಾಕಂತ ಹೇಳಿದ್ರೆ ಹಿಂದೆ ಕೂಡ ಪಾಕಿಸ್ತಾನ 2012ರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಇದೇ ರೀತಿ 18 ಓವರ್ ಸ್ಪಿನ್ ಮೋಡಿ ಮಾಡಿ ಕಟ್ಟಾಕೋ ಪ್ರಯತ್ನ ಮಾಡಿತ್ತು. ಹಾಗಾಗಿ 2ನೇ ಬಾರಿ ಆ ಪ್ಲಾನ್ ಇಟ್ಕೊಂಡು ಬರ್ತಾರೆ, ಭಾರತೀಯರನ್ನ ಕಟ್ಟಾಕ್ಬೋದು ಅಂತ. ಯಾಕಂತ ಹೇಳಿದ್ರೆ ಈ ಹಿಂದೆ ನಡೆದ 2 ಪಂದ್ಯಗಳಲ್ಲಿ ಭಾರತ ಸ್ಪಿನ್ಗೆ ಸ್ವಲ್ಪ ಇವೇ ಇರ್ಬೋದು. ಹಾಗೇನೆ ನೆದರ್ಲೆಂಡ್ ವಿರುದ್ಧ ಸ್ವಲ್ಪ ನಾವು ಅಳುಕಿತ್ತು. ಅಲ್ಲಿ 77 ರನ್ಗೆ 6 ವಿಕೆಟ್ ಹೋಗಿತ್ತು USA ಮೇಲೆ ಆಡ್ಬೇಕಾದ್ರೆ. ಆ ನಿಟ್ಟಿನಲ್ಲಿ ಸ್ಪಿನ್ ಅಸ್ತ್ರವನ್ನ ತರ್ತೇವೆ ಅನ್ಕೊಂಡೇಳಿ ನಿನ್ನೆ ಸ್ಪಿನ್ ಅನ್ನ ಇಳಿಸ್ತಾರೆ. ಆದ್ರೆ ಅದು ಆರಂಭಿಕವಾಗಿ ಅಭಿಷೇಕ್ ಶರ್ಮಾ ಔಟ್ ಆದಾಗ ಸಾಕಷ್ಟು ಆತಂಕ ಉಂಟಾಗಿತ್ತು ಇಂಡಿಯನ್ಸ್ ಬಳಗದಲ್ಲಿ. ಹೌದಪ್ಪ, ಸ್ಪಿನ್ ವರ್ಕ್ ಆಗ್ತಿದೆ ಅನ್ನೋ ಹಂತಕ್ಕೆ ಬಂತ. ಆದ್ರೆ 2ನೇ ಓವರ್ ಇಂದ ಸಿಡಿಲಬ್ಬರದ ಬ್ಯಾಟಿಂಗ್ ಶುರುವಾಗುತ್ತೆ. ಇಶಾನ್ ಕಿಶನ್ ಶುರು ಮಾಡ್ತಾರೆ. ಪವರ್ ಪ್ಲೇ ನಲ್ಲೇ 1 ವಿಕೆಟ್ಗೆ 52 ರನ್, ಕೇವಲ 27 ಎಸೆತದಲ್ಲಿ ಅರ್ಧ ಶತಕವನ್ನು ಕೂಡ ಪೂರೈಸ್ತಾರೆ. ಹಾಗಾಗಿ 9ನೇ ಓವರ್ ನಲ್ಲಿ ಇಶಾನ್ ಕಿಶನ್ ನಿರ್ಗಮಿಸ್ತಾರೆ. 40 ಎಸೆತಕ್ಕೆ 77 ರನ್ ಅನ್ನ ವೈಯಕ್ತಿಕವಾಗಿ ಕಾಣಿಕೆ ಕೊಟ್ಟು ಹೋಗ್ತಾರೆ. ಆ ನಿರ್ಗಮನದ ಬಳಿಕ ಸ್ವಲ್ಪ ರನ್ ತಿಲಕ್ ವರ್ಮಾ ಹಾಗೂ ಸೂರ್ಯಕುಮಾರ್ ನಾಯಕತ್ವದಲ್ಲಿ ನಾಯಕ ಸೂರ್ಯಕುಮಾರ್ ಆಟಕ್ಕೆ ಬಂದು ಜವಾಬ್ದಾರಿಯುತ ಆಟ ಆಡ್ತಾರೆ. ಅಲ್ಲಿ ಸ್ವಲ್ಪ ರನ್ ಕುಸಿತ ಆಗುತ್ತೆ. ಯಾಕಂತ ಹೇಳಿದ್ರೆ ಸ್ಪಿನ್ ಟ್ರ್ಯಾಕ್ ತುಂಬಾ ಚೆನ್ನಾಗಿ ಸ್ಪಿನ್ ವರ್ಕೌಟ್ ಆಗ್ತಾ ಇರುತ್ತೆ. ಅಲ್ಲಿ ವಿಕೆಟ್ ಕೊಡದೆ ಆಡ್ತಾರೆ. ಹಾಗಾಗಿ ತಿಲಕ್ ವರ್ಮಾ 24 ಎಸೆತಕ್ಕೆ 25 ರನ್, ಸೂರ್ಯಕುಮಾರ್ 29 ಎಸೆತಕ್ಕೆ 32 ರನ್ ಗಳಿಸಿ ಉತ್ತಮವಾದ ಒಂದು ಹೊಂದಾಣಿಕೆ ಆಟದ ಮೂಲಕ ತಂಡ ಒಂದು ಸ್ಪರ್ಧಾತ್ಮಕ ಮೊತ್ತ ಕಲೆ ಹಾಕಲಿಕ್ಕೆ ನೆರವಾಗತ್ತೆ. ತದನಂತರ ಬಂದ ಶಿವಮ್ ದುಬೆ ತುಂಬಾ ಚೆನ್ನಾಗಿ ಆಡ್ತಾರೆ. ಶಿವಮ್ ದುಬೆ ಕೂಡ 17 ಎಸೆತಕ್ಕೆ 27 ರನ್ ಬಾರಿಸ್ತಾರೆ. ಒಟ್ಟಾರೆಯಾಗಿ ಭಾರತ ತಂಡ 175 ರನ್ ಅನ್ನ ಕಲೆ ಹಾಕತ್ತೆ.
ಏನ ಈ ಗುರಿಯನ್ನ ಬೆನ್ನತ್ತಿದ ಪಾಕಿಸ್ತಾನ ನಾವು ಸುಲಭವಾಗಿ ಪೇರಿಸ್ತೀವಿ ಅನ್ಕೊಂಡಿದ್ರು. ಇನ್ನೊಂದ್ ಕಡೆಗೆ ತೇಜಸ್ವಿನಿ, ಇಂಡಿಯಾ ಪಾಕಿಸ್ತಾನ ಒಂದು ಮ್ಯಾಚ್ ಅಂತ ಬಂದಾಗ ಇದೇ ಹೈಯೆಸ್ಟ್ ರನ್, ಇದುವರೆಗೂ ಕೂಡ 161 ರನ್ ಮಾತ್ರ ಹೈಯೆಸ್ಟ್ ಇತ್ತು ಮುಖಾಮುಖಿಯಲ್ಲಿ. ಇದು 175 ಅತ್ಯಧಿಕ ಚೇಂಜ್ ಆಗ್ಬೇಕಾಗಿತ್ತು ಪಾಕಿಸ್ತಾನಕ್ಕೆ ಒಂದ್ ವೇಳೆ ಗೆದ್ದಿದ್ರೆ. ಬಟ್ ಪಾಕಿಸ್ತಾನವನ್ನ ಆರಂಭದಲ್ಲಿ ಹಾರ್ದಿಕ್ ಪಾಂಡ್ಯ ಮೊದಲ ಓವರ್ ನಲ್ಲೇ ವಿಕೆಟ್ ಪತನಕ್ಕೆ ನಾಂದಿ ಹಾಡ್ತಾರೆ. ಫರಾನ್ ಪಾಕಿಸ್ತಾನದ ಪರವಾಗಿ ಅದ್ಭುತ ಫಾರ್ಮ್ ಅಲ್ಲಿ ಇದ್ದ ಆಟಗಾರ ಅಂತ ಹೇಳಿದ್ರೆ ಅದು ಫರಾನ್ ಕೂಡ ಬೂಮ್ರಾ ವಿರುದ್ಧ ಒಮ್ಮೆನೂ ಔಟ್ ಆಗಿರ್ಲಿಲ್ಲ, ಹಾಗಾಗಿ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಬೂಮ್ರಾನ ದಂಡಿಸ್ತಾರೆ ಅಂತ ಕೂಡ ಪಾಕಿಸ್ತಾನ ನಾಯಕ ಹೇಳಿದ್ರು. ಆದ್ರೆ ಫರಾನ್ 0ಗೆ ಔಟ್ ಆದಾಗ 2ನೇ ಓವರ್ ಅಲ್ಲಿ ಸೈಮ್ ಅಯೂಬ್ ಹಾಗೂ ನಾಯಕ ಸಲ್ಮಾನ್ ಅಗ್ಗ ಅವರನ್ನ ಅದೇ ಬೂಮ್ರಾ ಪೆವಿಲಿಯನ್ಗೆ ಕಳಿಸ್ತಾರೆ, 2 ವಿಕೆಟ್ ಅನ್ನ ಕಬಳಿಸ್ತಾರೆ. ಅದ ನಂತರ ಬಾಬರ್ ಅಜಮ್ ಮೇಲೆ ಸಾಕಷ್ಟು ನಿರೀಕ್ಷೆ ಇರುತ್ತೆ. ಯಾಕಂತ ಹೇಳಿದ್ರೆ 2021ರಲ್ಲಿ ನೋಲಾಸ್ಗೆ ಹೊಡೆದಿರ್ತಾರೆ. ಆ ಒಂದು ಓಪನಿಂಗ್ ಪೇರ್ ಆಗಿ ಬಂದಿದ್ರಲ್ಲಿ ಬಾಬರ್ ಅಜಮ್ ಕೂಡ ಇದ್ರು. ಹಾಗಾಗಿ 5ನೇ ಓವರ್ ಅಲ್ಲಿ ಬಾಬರ್ ಅಜಮ್ ಏನಾದ್ರು ಮಾಡ್ತಾರೆ ಅನ್ನೋ ಹೊತ್ತಿನಲ್ಲೇ ಅವರನ್ನು ಕೂಡ ಬೋಲ್ಡ್ ಆಗಿ ತೆರಳ್ತಾರೆ. ಯಾಕಂತ ಹೇಳಿದ್ರೆ ಅಕ್ಷರ್ ಪಟೇಲ್ ಅವರ ಬೌಲಿಂಗ್ ಅಲ್ಲಿ ಉತ್ತರ ನೀಡಕ್ಕಾಗಲ್ಲ, ಅವರು ಕೂಡ ಬೋಲ್ಡ್ ಆಗ್ತಾರೆ. ನಂತರ ಪಾಕಿಸ್ತಾನಕ್ಕೆ ನೇರವಾದ ಒಬ್ಬ ಆಟಗಾರ ಅಂದ್ರೆ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಉಸ್ಮಾನ್ ಖಾನ್ 34 ಎಸೆತಕ್ಕೆ 44 ರನ್ ಬಾರಿಸ್ತಾರೆ. ಇದನ್ನ ಹೊರತುಪಡಿಸಿದ್ರೆ ಬೇರೆ ಯಾವ ಆಟಗಾರರು ಕೂಡ ಬೂಮ್ರಾ ಮುಂದೆ ಆಗ್ಲಿ, ಹಾರ್ದಿಕ್ ಪಾಂಡ್ಯ ಮುಂದಾಗ್ಲಿ, ಅಕ್ಷರ್ ಪಟೇಲ್, ವರುಣ್ ತಲಾ 2 ವಿಕೆಟ್ ತೆಗೆದುಕೊಂಡ್ರೆ ತಿಲಕ್ ವರ್ಮಾ ಕೂಡ 1 ವಿಕೆಟ್ ತೆಗೆದುತ್ತಾರೆ. ಕೊನೆಗೆ ನಮ್ಗೆ ಎಲ್ಲರೂ ಕೂಡ ಬೌಲಿಂಗ್ ಮಾಡ್ತಾರೆ. 5 ಜನ ಬೌಲರ್ ಬೇಕಿತ್ತು ಅಂದಾಗ ನಮ್ಮ ಕಡೆ ಕೂಡ ಆ ನಾಯಕ ರಿಂಕು ಸಿಂಗ್ ಅವ್ರಿಗೂ ಕೂಡ ಬೌಲಿಂಗ್ ಕೊಡ್ತಾರೆ. ಇನ್ನೊಂದ್ ಕಡೆ ನೋಡೋದಾದ್ರೆ ಶೇಕ್ ಹ್ಯಾಂಡ್ ಒಂದು ಮುಂದುವರಿಯತ್ತಾ ಅನ್ನುವ ನಿರೀಕ್ಷೆ ಸಾಕಷ್ಟಿತ್ತು. ಸೂರ್ಯಕುಮಾರ್ ಅವ್ರನ್ನ ಸುದ್ದಿಗೋಷ್ಠಿಯಲ್ಲಿ ಕೇಳಿದಾಗೂ ಕೂಡ ನಾವು ಆನ್ ಫೀಲ್ಡ್ ಅಲ್ಲಿ ಅದನ್ನೆಲ್ಲ ಹೇಳ್ತೀವಿ ಅಂತ ಹೇಳಿದ್ರು. ನಿನ್ನೆ ಕೂಡ ಶೇಕ್ ಹ್ಯಾಂಡ್ ಮುಂದುವರೆದಿದೆ. ಶೇಕ್ ಹ್ಯಾಂಡ್ ಅಭಿಯಾನ ಯಾವುದೇ ಕಾರಣಕ್ಕೂ ಶೇಕ್ ಹ್ಯಾಂಡ್ ಮಾಡಿಲ್ಲ. ಸೂರ್ಯಕುಮಾರ್ ಯಾದವ್ ಪಾಕಿಸ್ತಾನ ತಂಡ ನಾಯಕ ಸಲ್ಮಾನ್ ಆಗಾಗೆ ಹಸ್ತಲಾಘವನ್ನ ನಿನ್ನೆ ಕೂಡ ಮಾಡಲ್ಲ. ನೋ ಶೇಕ್ ಹ್ಯಾಂಡ್, ಇದು ಮತ್ತೆ ಮುಂದುವರೆದಿದೆ. ಇನ್ನೊಂದ್ ಕಡೆಗೆ ಭಾರತ ಒಂದು ಆರಂಭಿಕದಿಂದ ಇಲ್ಲಿವರೆಗೂ ನೋಡೋದಾದ್ರೆ ಆರಂಭಿಕರ ಮೇಲೆ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿತ್ತು. ಪಾಕಿಸ್ತಾನದ ಮೇಲೆ ನಾವು ಗೆದ್ದಿದ್ದೇವೆ. ಒಟ್ಟಾರೆ 16 ಪಂದ್ಯಗಳನ್ನ ಆಡಿದ್ದೇವೆ. T20 ವಿಶ್ವಕಪ್ ಅಲ್ಲಿ, ಏಕದಿನ ಮತ್ತು T20ಯಲ್ಲಿ ಎಲ್ಲ ಭರ್ಜರಿಯಾಗಿ ನಾವು ಗೆಲುವನ್ನು ಸಾಧಿಸಿದ್ದೇವೆ. ಅದಾದ್ರೂ ಕೂಡ ಓಪನಿಂಗ್ ವಿಭಾಗ ಅಂತ ನೋಡಕ್ ಬಂದಾಗ ಕೊನೆಯ 6 T20 ಪಂದ್ಯಗಳಲ್ಲಿ ನಮ್ಮ ಅಭಿಷೇಕ್ ಶರ್ಮಾ 0ಗೆ 4 ಬಾರಿ ಔಟ್ ಆಗಿದ್ದಾರೆ ತೇಜಸ್ವಿನಿ. ಇದು ನಮಗೆ ನೆಕ್ಸ್ಟ್ ಪಂದ್ಯಗಳ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಯಾಕಂತ ಹೇಳಿದ್ರೆ ಅಂತಾರಾಷ್ಟ್ರೀಯ T20 ಪಂದ್ಯಗಳಲ್ಲಿ ಇವಾಗ 6 ಪಂದ್ಯ ಅಂದ್ರೆ ನ್ಯೂಜಿಲೆಂಡ್ ಇಂದ ಈಚೆಗೆ ಹೇಳೋದಾದ್ರೆ 2 ಬಾರಿ 0ಗೆ ಔಟ್ ಆಗಿದ್ದಾರೆ ವರ್ಲ್ಡ್ ಕಪ್ ಅಲ್ಲಿ, ನಿವಿಯಾ ಮೇಲೆ, ನಿನ್ನೆ ಪಾಕಿಸ್ತಾನ ಮೇಲೆ. ಹಾಗಾಗಿ ಕಿಶನ್ ಎಲ್ಲೋ ಒಂದ್ ಕಡೆಗೆ ಚೇತರಿಕೆಯನ್ನ ಕಾಣಬೇಕು. ಇನ್ನೊಂದ್ ಕಡೆ ಪಾಕಿಸ್ತಾನದ ಹೀನಾಯ ಪಾಯಿಂಟ್ ಅಂತ ನಾವು ಮಾತಾಡೋದಾದ್ರೆ ಪಾಕ್ನ ಆರಂಭಿಕ 3 ಬ್ಯಾಟರ್ಗಳು 10 ರನ್ ಒಳಗೇನೆ ಔಟ್ ಆಗಿದ್ದಾರೆ. ಒಟ್ಟಾರೆ 10 ರನ್ ಕಲೆಕ್ಟ್ ಮಾಡಿದ್ದಾರೆ. ಹಾಗಾಗಿ ಇದು ಒಂದು ಕನಿಷ್ಠ ಸ್ಕೋರ್ IPL ವರ್ಲ್ಡ್ ಕಪ್ ಅಂತ ಪಂದ್ಯಗಳಲ್ಲಿ ಇದು ಕನಿಷ್ಠ ಸ್ಕೋರ್ ಪಾಕಿಸ್ತಾನದು. ಇನ್ನೊಂದ್ ಕಡೆಗೆ 42 ರನ್ ಗಳಿಸಿದ್ದು ಭಾರತದ ಓಪನರ್ ಆಗಿ ಬಂದಿರೋದ್ರಲ್ಲಿ ಇದು 2005ರ ನಂತರ ಅತ್ಯಧಿಕ ರನ್ ಕಿಶನ್ ಕಲೆ ಹಾಕಿರೋದು. ಯಾಕಂದ್ರೆ 2025ರಲ್ಲಿ 35 ರನ್ ಅನ್ನ ಗಿಲ್ ಬಾರಿಸಿದ್ರು ಪಾಕಿಸ್ತಾನದ ಪರವಾಗಿ. ಹಾಗಾಗಿ 42 ರನ್ ಹೈಯೆಸ್ಟ್ ಕಿಶನ್ ಅವರ ಕಡೆಯಿಂದ ಬಂದಿದ್ದು. ಇನ್ನೊಂದ್ ಕಡೆಗೆ ನೋಡಿದಾದ್ರೆ T20 ವಿಶ್ವಕಪ್ ನಲ್ಲಿ ಆರಂಭಿಕರಾಗಿ ಬಂದು 0 ಸುತ್ತಿರೋದ್ರಲ್ಲಿ 3ನೇ ಸ್ಥಾನವನ್ನ ಇವರು ಪಡ್ಕೋತಾರೆ. 3ನೇ ಬ್ಯಾಟರ್ ಆಗಿ ಅಭಿಷೇಕ್ ಶರ್ಮಾ. ಇನ್ನೊಂದ್ ಕಡೆಗೆ ತೇಜಸ್ವಿನಿ ಗೆಲುವಿನ ಸಂಭ್ರಮ ಮುಗಿಲು ಮುಟ್ಟಿದೆ. ಇನ್ನೊಂದು ಕಡೆಗೆ ರಾಜಕಾರಣಿಗಳು ಅಮಿತ್ ಶಾ ಸೇರಿದಂತೆ, ಹಾಗೇನೆ ಕೇಂದ್ರ ಸಚಿವರು ಕರ್ನಾಟಕದ HD ಕುಮಾರಸ್ವಾಮಿ, ಹಾಗೇನೆ ಉಪಮುಖ್ಯಮಂತ್ರಿ DK ಶಿವಕುಮಾರ್, ನಿಖಿಲ್, ಪ್ರಹ್ಲಾದ್ ಜೋಶಿ ಸೇರಿದಂತೆ ಹಲವು ಗಣ್ಯರು. ಇನ್ನೊಂದ್ ಕಡೆಗೆ ಕ್ರಿಕೆಟರ್ ಸಚಿನ್ ತೆಂಡೂಲ್ಕರ್ ಇರ್ಬೋದು, ವೀರೇಂದ್ರ ಸೆಹ್ವಾಗ್ ಇರ್ಬೋದು, ಎಲ್ಲ ಹಿರಿಯ ಆಟಗಾರರಿಂದ ಕೂಡ ಶುಭಾಶಯದ ಮಹಾಪೂರ್ವೇ ಹರಿದು ಬರ್ತಾ ಇದೆ ಇಂಡಿಯನ್ ಆಟಗಾರರಿಗೆ ತೇಜಸ್ವಿನಿ. ಓಕೆ, ಧನ್ಯವಾದ ಪ್ರೇಮ್ ಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.